ಜಿ ಕನ್ನಡ ವಾಹಿನಿಯಲ್ಲಿ ಕರ್ಣ ಎಂಬ ಹೊಸ ಧಾರಾವಾಹಿ ಶೀಘ್ರದಲ್ಲೇ ಪ್ರಸಾರವಾಗಲಿದೆ. ಕಿರಣ್ ರಾಜ್ ಈ ಧಾರಾವಾಹಿಯ ನಾಯಕರಾಗಿದ್ದಾರೆ. ಡಾಕ್ಟರ್ ಕರ್ಣ ಆಗಿ ಟಿವಿ ಪರದೆ ಮೇಲೆ ಮಿಂಚೋಕೆ ಮತ್ತೆ ಕಿರಣ್ ರಾಜ್ ಬರ್ತಿದ್ದಾರೆ. ಈಗಾಗಲೇ ಕರ್ಣ ಧಾರಾವಾಹಿಯ ಮೊದಲ ಪ್ರೋಮೋ ಎಲ್ಲೆಡೆ ವೈರಲ್ ಆಗಿದ್ದು, ಧಾರಾವಾಹಿಯ ಒನ್ಲೈನ್ ಕಥೆ ಏನು ಅನ್ನೋದು ಪ್ರೇಕ್ಷಕರಿಗೆ ತಿಳಿದಿದೆ. ಆದರೆ ಈ ಧಾರಾವಾಹಿಯ ಹೀರೋಯಿನ್ ಯಾರು ಅನ್ನೋದು ಈವರೆಗೂ ರಿವೀಲ್ ಆಗಿರಲಿಲ್ಲ. ಆದ್ರೀಗ ಕರ್ಣನಿಗೆ ಜೋಡಿ ಯಾರು ಎಂಬ ವಿಚಾರ ಬಹಿರಂಗವಾಗಿದೆ. ಈ ಹಿಂದೆ ಶ್ರುತಿ ನಾಯ್ಡು ಅವರ ನಿರ್ಮಾಣ ಸಂಸ್ಥೆಯಲ್ಲಿ ಮೂಡಿ ಬರ್ತಾ ಇರುವ ಕರ್ಣ ಧಾರಾವಾಹಿಗೆ ನಾಯಕಿಯಾಗಿ ಹೊಸ ಮುಖವನ್ನ ಹುಡುಕ್ತಾ ಇದೆ ಎನ್ನಲಾಗಿತ್ತು. ನಾಯಕಿ ಇನ್ನೂ ಫೈನಲ್ ಆಗಿಲ್ಲ. ನಾಯಕಿ ಪಾತ್ರಕ್ಕೆ ಹೊಸ ಮುಖ ಬೇಕು ಅಂತ ಆಡಿಷನ್ ಮೇಲೆ ಆಡಿಷನ್ ಅನ್ನ ನಡೆಸುತ್ತಿದ್ದಾರೆ ಎನ್ನಲಾಗಿತ್ತು. ಇದರ ಮಧ್ಯೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿಗಳಾದ ಮೋಕ್ಷಿತಾ ಪೈ, ಭವ್ಯಗೌಡ ಹೆಸರು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಕಿರಣ್ ರಾಜ್ ಜೊತೆ ಕನ್ನಡತಿ ಧಾರಾವಾಹಿಯಲ್ಲಿ ಜೋಡಿಯಾಗಿದ್ದ ರಂಜಿನಿ ರಾಘವನ್ ಹೆಸರು ಕೂಡ ತಳುಕಿ ಹಾಕಿಕೊಂಡಿತ್ತು. ಆದ್ರೀಗ ಈ ಧಾರಾವಾಹಿಗೆ ನಾಯಕಿ ಯಾರು ಅನ್ನೋದು ರಿವೀಲ್ ಆಗಿದೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಲೀಕ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅವರು ಬೇರೆ ಯಾರು ಅಲ್ಲ, ಅಭಿಮಾನಿಗಳ ಆಶಯದಂತೆ ಭವ್ಯಗೌಡ ಈ ಧಾರಾವಾಹಿ ಮೂಲಕ ಮತ್ತೆ ತೆರೆ ಮೇಲೆ ಬರ್ತಿದ್ದಾರೆ. ಬಿಗ್ ಬಾಸ್ ಮುಗಿದು 2 ತಿಂಗಳು ಕಳೆದರೂ ತಮ್ಮ ಮುಂದಿನ ಸೀರಿಯಲ್ ಬಗ್ಗೆ ಭವ್ಯ ರಿವೀಲ್ ಮಾಡಿರಲಿಲ್ಲ. ಇದೀಗ ಅವರ ಹೊಸ ಕರ್ಣ ಸೀರಿಯಲ್ನ ಪ್ರೋಮೋ ಚಿತ್ರೀಕರಣದ ವಿಡಿಯೋ ಕ್ಲಿಪ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದೆ. ಈ ಮೂಲಕ ಕಿರಣ್ ರಾಜ್ಗೆ ಜೋಡಿಯಾಗಿ ಭವ್ಯಗೌಡ ಕರ್ಣ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಶ್ರುತಿ ನಾಯ್ಡು ನಿರ್ಮಾಣದ ಕರ್ಣ ಸೀರಿಯಲ್ನಲ್ಲಿ ಹಿರಿಯ ನಿರ್ದೇಶಕ ಟಿಎಸ್ ನಾಗಾಭರಣ, ಹಿರಿಯ ನಟಿ ಆಶಾ ರಾಣಿ, ಶ್ಯಾಮ್ ಸಿಮ್ರನ್, ವರಲಕ್ಷ್ಮಿ ಶ್ರೀನಿವಾಸ್ ಮುಂತಾದವರು ನಟಿಸಲಿದ್ದಾರೆ. ಈ ಧಾರಾವಾಹಿಯಲ್ಲಿ ಕರ್ಣ ಪ್ರಶಸ್ತಿ ಪುರಸ್ಕೃತ ಸ್ತ್ರೀರೋಗ ತಜ್ಞರಾಗಿದ್ದಾನೆ. ಆದರೆ ಈತ ತನ್ನದೇ ಮನೆಯಲ್ಲಿ ಅನಾಥನಂತೆ ಬದುಕ್ತಿರ್ತಾನೆ. ಹೊರಗಿನ ಪ್ರಪಂಚಕ್ಕೆ ಜನಪ್ರಿಯ ಡಾಕ್ಟರ್ ಆಗಿದ್ರೂ ಕೂಡ ಮನೆಯಲ್ಲಿ ಮಾತ್ರ ಕೆಲಸಗಾರನಂತೆ ಇರ್ತಾನೆ. ಮನೆಯ ಎಲ್ಲಾ ಸದಸ್ಯರ ಕೆಲಸವನ್ನು ತಾನೇ ಮಾಡುವ ಕರ್ಣ ಅಮ್ಮ ಅಜ್ಜಿಯ ಪಾಲಿಗೆ ಮುದ್ದಿನ ಮಗ. ಎಲ್ಲಾ ನೋವನ್ನು ನುಂಗುತ್ತಾ ಕಷ್ಟಗಳನ್ನು ಎದುರಿಸೋದೇ ಈ ಧಾರಾವಾಹಿಯ ಕಥಾವಸ್ತು. ಸದ್ಯ ಭವ್ಯಗೌಡ ನಾಯಕಿ ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ಹರಿದಾಡ್ತಾ ಇದೆ. ವಾಹಿನಿ ಕಡೆಯಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ.